ತರುಣ್ ನನಗೆ ವೆರಿ ಓಲ್ಡ್ ಫ್ರೆಂಡ್. ಯಾಕಂದ್ರೆ ಅವರು ಮಾಸ್ ಲೀಡರ್ ಇಂದ ನನಗೆ ವೆರಿ ವೆರಿ ಕ್ಲೋಸ್. ಈಸ್ ಲೈಕ್ ಎ ಬ್ರದರ್. ನನ್ನ ತಮ್ಮ ಸುಖಿ ಅಂಡ್ ತರುಣ್ ವೆರಿ ಕ್ಲೋಸ್. ಸೊ ಅದರಿಂದ ನಾನು ಈಸ್ ಲೈಕ್ ಎ ಫ್ಯಾಮಿಲಿ ಮೆಂಬರ್. ಮಾನಸ ಇಸ್ ಲೈಕ್ ಎ ಲಿಟಲ್ ಗರ್ಲ್ ಟು ಮೀ. ಎನಿವೆ, ಇವಾಗ ಇವ್ರು ಹೇಳಿದ್ರು ಪಿಕ್ಚರ್ ನಾನು ಫಸ್ಟ್ ನೋಡಿದೆ ಅಂದ್ಬಿಟ್ಟು. ಬಟ್ ನನಗೆ ಯಾಕೆ ಈ ಪಿಕ್ಚರ್ ಇಷ್ಟ ಆಗಿತ್ತು ಅಂದ್ರೆ, ಯಾಕೆ ಈ ಕಥೆ ಇಷ್ಟ ಆಯ್ತು ಅಂದ್ರೆ, ಒಂದು ಫಸ್ಟು ಕರ್ವ ಒಂದು ಚಿಕ್ಕ ಸಿನಿಮಾ, ಒಂದು ಲ್ಯಾಂಡ್ ಮಾರ್ಕ್ ಸಿನಿಮಾ ಆಯಿತು ಕನ್ನಡದಲ್ಲಿ. ದಟ್ ವಾಸ್ ಡೈರೆಕ್ಟೆಡ್ ಬೈ ದಿಸ್ ಬಾಯ್. ಅಂಡ್ ಅವತ್ತಿಂದ ನನಗೆ ಇವಂದು ಯಾವ್ದಾದ್ರು ಒಂದು ಪಿಕ್ಚರ್ ನಾವೊಂದು ಮಾಡಬೇಕು ಅಂತ ಇವ್ರ ರೇಗಿಸ್ತಾ ಇದ್ದೆ. ಸೊ ಅವಾಗ ಅವ್ನು ಹೇಳ್ದ, ಸರ್ ಇದನ್ನು ಮಾಡ್ತಾ ಇದ್ದೀನಿ, ಈ ತರ ಒಂದು ಕತೆ ಅಂದ್ಬಿಟ್ಟು ಈ ಕತೆ ಹೇಳ್ದ. ಅವಾಗ ನಾ ಹೇಳಿದೆ ತುಂಬಾ ಚೆನ್ನಾಗಿದೆ ಚಿನ್ನ. ಆಮೇಲೆ ಸರ್ ಈ ತರ ಒಂದು ನಿಮ್ದೊಂದು ಇದು ನಂಗೆ ಬೇಕು, ಈ ತರ ನಾವು ಲಿಂಕ್ ಮಾಡಿಸ್ತಾ ಇದೀವಿ ಈ ತರ. ನಾ ಹೇಳಿದೆ ಚೆನ್ನಾಗಿರುತ್ತೆ, ಬಟ್ ಅದೊಂದು ಕಲ್ಟ್ ಸಿನಿಮಾ. ಆ ಸಿನಿಮಾ ನಾವು ಮಾಡ್ಬೇಕಾದ್ರೆ ಅದು ಕಲ್ಟ್ ಆಗತ್ತೆ ನಮ್ಗೆ ಗೊತ್ತಿರಲಿಲ್ಲ. ನಾವು ನಾರ್ಮಲ್ ಆಗಿ ಒಂದು ಸಿನಿಮಾ ಮಾಡತ್ತರ ಆ ಸಿನಿಮಾ ಮಾಡಿದ್ವಿ. ಬಟ್ ಜನರು ಅದನ್ನ ಒಂದು ಕಲ್ಟ್ ಸಿನಿಮಾ ಮಾಡಿದ್ರು. ಅದಕ್ಕೆ ಕೊಡಬೇಕಾಗಿರೋ ಮರ್ಯಾದೆ ಅಂಡ್ ಆ ಲಿಂಕ್ ವ್ಯಾಲ್ಯೂ ಇರಬೇಕು, ವ್ಯಾಲಿಡ್ ಆಗಿರ್ಬೇಕು. ಇದೆರಡು ನೋಡ್ಕೊಂಡು ಮಾಡ್ರಿ ಅಂದಿದೆ. ಸೊ ಅದಕ್ಕೋಸ್ಕರ ಪಿಕ್ಚರ್ ಮುಗಿದಾಗ ಬಿಫೋರ್ ರೆಕಾರ್ಡಿಂಗ್ ನನಗೆ ತೋರಿಸಿದ್ರು. ಅವತ್ತು ಸಿನಿಮಾ ನೋಡಿದ್ರೆ ಚಿನ್ನ ಸ್ವಲ್ಪ ಲ್ಯಾಕ್ ಬಿಟ್ರೆ ಪಿಕ್ಚರ್ ತುಂಬಾ ಚೆನ್ನಾಗಿದೆ. CG ಚೆನ್ನಾಗಿ ಮಾಡ್ರಿ ಅಂಡ್ ಸೌಂಡ್ ಇಸ್ ವೆರಿ ಇಂಪಾರ್ಟೆಂಟ್. ನಾವು ಆಪ್ತ ಮಿತ್ರ ಅವತ್ತು ಎಷ್ಟು ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಯ್ತು ಅಂದ್ರೆ ಅದಕ್ಕೆ ಕಾರಣ ವಾಸ್ ಅವತ್ತಿನ ಕಾಲಕ್ಕೆ DTS. ಆ ಸಿನಿಮಾ ಆ ಸೌಂಡ್ ಇರ್ಲಿಲ್ಲ ಅಂದಿದ್ರೆ ಅಷ್ಟು ದೊಡ್ಡ ಹಿಟ್ ಆಗಕ್ಕೆ ಚಾನ್ಸೇ ಇಲ್ಲ. ಯಾಕಂದ್ರೆ ಟೆಕ್ನಿಕಲಿ ದ ಫಿಲ್ಮ್ ವಾಸ್ ಗುಡ್ ಬಿಕಾಸ್ ಆಫ್ ದ ಸೌಂಡ್. ಅಂಡ್ ದಟ್ ಮ್ಯಾನ್ ಸಿಟ್ಟಿಂಗ್ ರೈಟ್ ನೆಕ್ಸ್ಟ್ ಟು ಮೀ ಹಿಯರ್ ವಾಸ್ ದ ಮೇನ್ ಇನ್ಸ್ಟ್ರೂಮೆಂಟಲ್ ಪರ್ಸನ್ ಫಾರ್ ದ ಟೆಕ್ನಿಕಲ್ ಬ್ರಿಲಿಯನ್ಸ್, ಸೌಂಡ್ ಬ್ರಿಲಿಯನ್ಸ್ ಆಫ್ ಆಪ್ತ ಮಿತ್ರ. ಸೊ ಅದೇ ತರ ಈ ಸಿನಿಮಾದಲ್ಲಿ ಇವರು ರಸೂಲ್ ಪೊನ್ಕೊಟ್ಟಿ ಅಥವಾ ಪೂಕೊಟ್ಟಿ ಅಥವಾ ಹೋಗಿ ಮಾಡಿಸ್ಕೊಂಡ್ ಬಂದ್ರು. ನಮಸ್ಕಾರ ಸರ್. ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ನಾನು ಫೈನಲ್ ಪಿಕ್ಚರ್ ನೋಡಿಲ್ಲ. ಇವತ್ತು ಹೋಗ್ಬೇಕಾಯ್ತು, 4:15 ಆಟ ಕ್ಯಾನ್ಸಲ್ ಮಾಡಿಸ್ದ. ಸೊ ಇವತ್ತು ರಾತ್ರಿ 10:30 ಆಟ ಹೋಗ್ತಾ ಇದ್ದೀನಿ. ಮೈ ಸಿನ್ಸಿಯರ್ ರಿಕ್ವೆಸ್ಟ್ ಟು ಆಲ್ ಇಸ್, ಇವತ್ತು ಒಂದು ಒಳ್ಳೆ ಕನ್ನಡ ಸಿನಿಮಾ ಆಗತ್ತೆ ತುಂಬಾ ಕಷ್ಟ ಆಗ್ತಾ ಇದೆ. ಕನ್ನಡ ಸಿನಿಮಾಗಳು ಥಿಯೇಟರ್ನಲ್ಲಿ ಅಷ್ಟು ಜಾಸ್ತಿ ಇದಿಲ್ಲ. ಸೊ ಯಾಕಂದ್ರೆ ಒಂದು ತಪ್ಪು ನಮ್ದು ನಿರ್ಮಾಪಕರು, ನಾವು ವಿ ಆರ್ ನಾಟ್ ಗಿವಿಂಗ್ ಗುಡ್ ಸಿನಿಮಾ ಕಂಟಿನ್ಯೂಸ್ಲಿ. ನಾವು ಜನರಿಗೆ ಒಂದು ಹ್ಯಾಬಿಟ್ ಮಾಡಿಸ್ಬೇಕು. ಒಂದು ಒಳ್ಳೆ ಸಿನಿಮಾ, ಕನ್ನಡ ಸಿನಿಮಾ, ವೆದರ್ ಇಟ್ ಈಸ್ 80s, 70s ಆರ್ ದ ಗುಡ್ ಪೀರಿಯಡ್ ಆಫ್ ಕನ್ನಡ ಸಿನಿಮಾ. ವರ್ಷಕ್ಕೆ 10-15 ದೊಡ್ಡ ಸಿನಿಮಾಗಳು ಬರೋದು, ಒಳ್ಳೆ ಸಿನಿಮಾಗಳು ಬರೋದು. ಕನ್ನಡಿಗರು ಕಂಟಿನ್ಯೂಸ್ ಆಗಿ ಕನ್ನಡ ಸಿನಿಮಾ ನೋಡೋರು, ಅದು ಅವ್ರಿಗೆ ಅಭ್ಯಾಸ. ಎವ್ರಿ ಶುಕ್ರವಾರ ಒಂದು ಒಳ್ಳೆ ಸಿನಿಮಾ ಬರುತ್ತೆ ನೋಡೋಣ, ತಿಂಗಳಿಗೆ 2 ಸಿನಿಮಾ 3 ಸಿನಿಮಾ ನೋಡೋರು. ಆದರೆ ಇವತ್ತು ಆಸ್ ಎ ಪ್ರೊಡ್ಯೂಸರ್ ನಾವು ಕಂಟಿನ್ಯೂಸ್ ಒಳ್ಳೆ ಸಿನಿಮಾಗಳು ಕೊಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ 6 ತಿಂಗಳಿಗೆ, ವರ್ಷಕ್ಕೆ 2 ಇಲ್ಲ ವರ್ಷಕ್ಕೆ 3 ಒಳ್ಳೆ ಸಿನಿಮಾ ಕೊಡ್ತಾ ಇದೀವಿ. ಬಟ್ ಅಗೇನ್ ಎಲ್ಲಾ ಸಿನಿಮಾ KGF ಆಗಲ್ಲ, ಎಲ್ಲಾ ಸಿನಿಮಾ ಕಾಂತಾರ ಆಗಲ್ಲ. ನಾನು ಲೈಫಲ್ಲಿ ಒಂದೇ ಆಪ್ತ ಮಿತ್ರ ಕೊಟ್ಟಿದ್ದು, ಅದಾದ್ಮೇಲೆ ಬೇರೆ ಆಪ್ತ ಮಿತ್ರ ಮತ್ತೆ ಕೊಡಕ್ ಆಗಿಲ್ಲ. ಆಯ್ತಾ? ಸೊ ಒಂದೊಂದು ಸಿನಿಮಾ ಒಂದೊಂದು ರೇಂಜಲ್ಲಿ ಒಂದು ಡಿಫ್ರೆಂಟ್ ಕೊಡ್ತೀವಿ ನಾವು. ನಿರ್ಮಾಪಕರಾಗ್ಲಿ, ನಿರ್ದೇಶಕರಾಗ್ಲಿ, ಇಲ್ಲ ನಟರಾಗ್ಲಿ, ನಾವೆಲ್ಲರೂ ಎಲ್ಲಾ ಸಿನಿಮಾ ವ್ಯತ್ಯಾಸವಾಗಿ ಡಿಫ್ರೆಂಟ್ ಆಗಿ ರಿಪೀಟ್ ಆಗಬಾರ್ದು, ಆಡಿಯನ್ಸ್ಗೆ ಡಿಫ್ರೆಂಟ್ ಆಗಿ ಕೊಡಬೇಕು ಅಂತ ಪ್ರಯತ್ನ ಪಡ್ತೀವಿ. ಅಂತ ಪ್ರಯತ್ನದಲ್ಲಿ ನಮಗೆ ನಿಮ್ಮ ಮೀಡಿಯಾ ಸಪೋರ್ಟ್ ಅನ್ನೋದು ತುಂಬಾ ತುಂಬಾ ಮುಖ್ಯ. ಅದು ಇವತ್ತು ಈ ಮಾರ್ಕೆಟಿಂಗ್ ಅಂತ ಏನಿದೆ, ಇವತ್ತು ಸಿನಿಮಾ ಮಾಡೋದಕ್ಕಿಂತ ಮಾರ್ಕೆಟಿಂಗ್ ಹ್ಯಾಸ್ ಬಿಕಮ್ ದ ಬಿಗ್ಗೆಸ್ಟ್ ಥಿಂಗ್. ಯಾಕಂದ್ರೆ ಜನರಿಗೆ ಸಿನಿಮಾ, ಮುಂಚೆ ಆದ ಸಿನಿಮಾ ಒಂದೇ ಇದ್ದಿತ್ತು ನೋಡಕ್ಕೆ. ಇವತ್ತು ಎಂಟರ್ಟೈನ್ಮೆಂಟ್ ಅಂದ್ರೆ ಇಸ್ ಲಾಟ್ ಆಫ್ ಆಪ್ಷನ್ಸ್. ಸೊ ಸಿನಿಮಾ ಹ್ಯಾಸ್ ಬಿಕಮ್ ಲೈಕ್ ಫಸ್ಟ್ ಪ್ರಯಾರಿಟಿ ಇಲ್ಲ. ಈಗ ಸಿನಿಮಾ 4, 5, 6, 7ನೇ ಪ್ರಯಾರಿಟಿ ಇದೆ. ಮತ್ತೆ ಆ ಪ್ರಯಾರಿಟಿ ಮೇಲ್ ಬರಬೇಕು ಅಂದ್ರೆ ನಮಗೆ ನಿಮ್ಮ ಸಪೋರ್ಟ್ 100% ಬೇಕು. ವಿತೌಟ್ ಯು ವಿ ಕೆನಾಟ್. ಅಟ್ ದ ಸೇಮ್ ಟೈಮ್ ಡೋಂಟ್ ಮೇಕ್ ಮೀಡಿಯಾ ಟೂ ಮಚ್ ಕಮರ್ಷಿಯಲ್. ನಾವು ತುಂಬಾ ವೀಕ್ ಆಗ್ಬಿಟ್ಟಿದ್ದೀವಿ. Producers have become very weak when it comes to Kannada cinema industry. We are not having sales. ಮತ್ತೆ ಹಳೆ ಕಾಲದ ತರ ಥಿಯೇಟರ್ ಅಲ್ಲಿ ಬಂದು ಜನರು ನೋಡಿದ್ರೇನೆ ಎ ಪ್ರೊಡ್ಯೂಸರ್ಗೆ ಸಕ್ಸಸ್, ಸಿನಿಮಾ ಸಕ್ಸಸ್. ನಾಟ್ OTT, ನಾಟ್ ಸ್ಯಾಟಲೈಟ್. ಅದೆಲ್ಲ ಮುಂಚಿನ ತರ. ಮುಂಚೆ ಟಿವಿಗೆ ಯಾವಾಗ ಬರೋದು? 2 ವರ್ಷ 3 ವರ್ಷ ಆಮೇಲೆ ಟಿವಿ ನೋಡ್ತಾ ಇದ್ವಿ ನಾವು. ಬಟ್ ಎಲ್ಲರೂ ಥಿಯೇಟರ್ ಬಂದು ನೋಡಿದ್ರೆ ಸಕ್ಸಸ್. ಅದೇ ತರ ಇವತ್ತು ಎಲ್ಲ ಕನ್ನಡ ಸಿನಿಮಾ ಥಿಯೇಟರ್ ಓಡಿದ್ರೇನೆ ಸಕ್ಸಸ್. ಸೊ ಅದಕ್ಕೆ ನೀವೆಲ್ಲರೂ ನಮ್ಮ ಸಹಕಾರ ಮಾಡಬೇಕು. ಒಂದು ಒಳ್ಳೆ ಉತ್ತಮ ಸಿನಿಮಾ ಬಂದಿದೆ, ಇದನ್ನ ಇನ್ನೂ ಚೆನ್ನಾಗಿ ರೀಚ್ ಮಾಡಿಸ್ರಿ. ಐ ವಾಂಟ್ ಯುವರ್ ಇದು ಪರ್ಸನಲ್ ರಿಕ್ವೆಸ್ಟ್.
ನಾಟ್ ಬಿಕಾಸ್ ಇಟ್ ಇಸ್ ಮೈ ಫ್ರೆಂಡ್ಸ್ ಫಿಲ್ಮ್, ಇಟ್ಸ್ ಎ ಕನ್ನಡ ಸಿನಿಮಾ. ಕನ್ನಡ ಚಿತ್ರರಂಗ ಉಳಿದ್ರೆ, ಜನರು ಬಂದು ಕನ್ನಡ ಸಿನಿಮಾ ನೋಡಿದ್ರೆ ನಾವೆಲ್ಲ ಈ ತರ ಮತ್ತೆ ಬರ್ತೀವಿ, ಮತ್ತೆ ನಮ್ಮ ತರ ಎಲ್ಲರೂ ಬರ್ತೀವಿ. ವಿ ಆರ್ ಆಲ್ ದೇರ್. ಸೊ ನೀವು ಸಪೋರ್ಟ್ ಕೊಟ್ಟರೆ ನಾವು ಉಳಿಯಕ್ಕೆ ಸಾಧ್ಯ. ಸೊ ಮೈ ಸಿನ್ಸಿಯರ್ ರಿಕ್ವೆಸ್ಟ್, ಸಪೋರ್ಟರ್ಸ್, ಗುಡ್ ಫಿಲ್ಮ್ ಗಾಡ್ ಹಸ್ ಗಿವನ್ ಅಸ್. ಇದನ್ನು ಎಷ್ಟು ರೀಚ್ ಮಾಡ್ಸಕ್ಕಾಗತ್ತೆ, ವಿಲ್ ಟ್ರೈ ಟು ರೀಚ್. ಅಂಡ್ ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ದ ಡೈರೆಕ್ಟರ್ ಅಂಡ್ ದಿಸ್ ಹೀರೋ, ಹೂ ಐ ಆಲ್ವೇಸ್ ಸೇ ಮೋಸ್ಟ್ ಸಿಂಪಲ್ ಹೀರೋ, ಮೋಸ್ಟ್ ವಂಡರ್ಫುಲ್ ಪರ್ಸನ್ ಟು ವರ್ಕ್ ವಿತ್. ಯಾವ ತರವಾದ ಇಲ್ಲದೆ ವೆರಿ ಹಂಬಲ್ ಅಂಡ್ ವೆರಿ ಡೆಡಿಕೇಟ್ ಸಿನ್ಸಿಯರ್ ಪರ್ಸನ್. ಈ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಎಷ್ಟು ಇತ್ತು. ಯಾಕಂದ್ರೆ ಈ ಸಿನಿಮಾ ಫಸ್ಟ್ ಶೆಡ್ಯೂಲ್ ಇಂದ ದೇ ಹ್ಯಾಡ್ ನನ್ನ ಒಂದು ಅಭಿನಂದನೆಗಳು ಅಂಡ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಫಾರ್ ಗಿವಿಂಗ್ ಅಸ್ ಎ ಗುಡ್ ಸಿನಿಮಾ.